ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ರಿ ಅನ್ಕೊತೀನಿ. ಬರೀ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಭಾಳ ದಿನ ಆಯಿತು ಬ್ಲಾಗ್ ಮಾಡಿರಲಿಲ್ಲ. ಯಾಕೆ ಮಾಡಿಲ್ಲ ಅಂತ ರೀಸನ್ ಗೊತ್ತಿಲ್ಲ. ಬಟ್ ದಿನ ಅನ್ಕೊತಿದ್ದೆ ಬ್ಲಾಗ್ ಮಾಡಿದ್ರಾಯ್ತು, ಮಾಡ್ತೀನಿ ಅನ್ನೋದು ಬ್ಲಾಗ್ ಮಾಡ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೆ. ಬಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಯಾಕಂತ ನನಗೂ ಗೊತ್ತಿಲ್ಲ. ಬಟ್ ಇನ್ನು ಮುಂದೆ ಮಾಡಿದ್ರಾಯ್ತು ಬ್ಲಾಗ್ನ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಇದು ಬಂದು ಶನಿವಾರದ ಬ್ಲಾಗ್ ಆಗಿರ್ತದೆ. ಈ ಶನಿವಾರ ಅಂದರೆ ನಾನು ಸಂಡೇ ಎಡಿಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ 8 ದಿನದ ಬ್ಲಾಗ್ ಆಗಿರ್ತದೆ ಇದು. ಅವಾಗ ಮಾಡ್ಕೊಂಡಿದ್ದು ವೀಡಿಯೋ ಇದು. ತಿರ್ಗಾ ಸಂಡೇ ನಾನು ಎಡಿಟ್ ಮಾಡಕತ್ತೀನಿ ನೋಡಿರಿ. ನೋಡ್ತಾ ಇರ್ಬೋದು ಎಷ್ಟು ಲೇಝಿ ಇದ್ದೀನಿ ನಾನು ಅಂತ. ನನಗೆ ನಾನೇ ಲೇಝಿ ಅನ್ಸಕತ್ತದ. ಬಟ್ ಓಕೆ, ಇನ್ನು ಮುಂದೆ ಆದರೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು 9:30 ಆಯಿತು, ಯಾಕಂದರೆ ಹೊಲಕ್ಕೆ ಹೋಗಿದ್ವಿ ನಾವು. ಬೆಳಗ್ಗೆನೇ ಹೋಗಿದ್ವಿ. ಬರೋಷ್ಟೊತ್ತಿಗೆ 9:30 ಆಗಿತ್ತು. ಅಶು ಬೇರೆ ಆಗಿಬಿಟ್ಟಿತ್ತು. ರೊಟ್ಟಿ ಪಲ್ಯ ಮಾಡೋದಂತ ಲೇಟ್ ಆಗುತ್ತೆ. ಹಂಗಾಗಿ ಇಲ್ಲಿ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂತ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮನೆ ಮುಂದೆನೇ ಕರಿಬೇವಿನ ಗಿಡ ಇರೋದ್ರಿಂದ ನಾನು ಆವಾಗನೇ ಕರಿಬೇವಿನ ಕಿತ್ಕೊಂಬಂದು ಅಡುಗೆಗೆ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಎಲ್ಲ ಕಿತ್ಕೊಂಬಂದು ಇಟ್ಟರಿಗಿನ ಇವಾಗ ಬಿಸಿಲು ಇರೋದ್ರಿಂದ ಒಣಗೋಗ್ಬಿಡ್ತದೆ ಕರಿಬೇವು. ಹಾಗಾಗಿ ನಾನು ಅಡುಗೆ ಮಾಡೋ ಮುಂದನೇ ಕಿತ್ಕೊಂಬಂದು ಅಡುಗೆನ ಮಾಡ್ತಾಯಿನಿ. ಹಾಗೆ ರಾತ್ರಿ ಸ್ವಲ್ಪ ರೈಸ್ ಮಿಕ್ಕಿತ್ತು, ಚಿತ್ರಾನ್ನ ಮಾಡಿದ್ರಾಯ್ತು ಅಂದ್ಕೊಂಡಿದ್ದೆ. ಬಟ್ ಮಾಡೋ ಮುಂದೆ ನಂಗೆ ನೆನಪೇ ಇಲ್ಲ, ಅದ್ರ ಪಲ್ಯ ತೆಗೆದೇ ಇಲ್ಲ, ಹುಳಿ ತೆಗೆದಿಲ್ಲ, ನೆನಪಾಗಲೇ ಇಲ್ಲ. ಆಮೇಲೆ ಎಲ್ಲ ಉಪ್ಪಿಟ್ಟು ನೀರು ಹಾಕಿದ್ಮೇಲೆ ನೆನಪಾಯಿತು. ಅದು ಇರಲಿ ಬಿಡಂತ ಸುಮ್ಮನಾದೆ. ಹೆಣ್ಮಕ್ಳಿಗೆ ಎಷ್ಟು ಮರು ನೋಡ್ರಿ, ಅಲ್ಲೇನೇ ಐತಿ, ಮುಂದನೇ ಇದೆ ಅನ್ನ. ಆದರೂ ನೆನಪಾಗಲಿಲ್ಲ. ಅಷ್ಟು ಮರು ಆಗ್ಬಿಟ್ಟದೆ, ಯಾಕೋ ಗೊತ್ತಿಲ್ಲ. ನನಗೊಬ್ಬಕ್ಕೆ ಹಂಗೋ, ಎಲ್ಲರಿಗೂ ಹಂಗೆ ಗೊತ್ತಿಲ್ಲ. ನಿಮಗೂ ಹಂಗೆ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನಂತೂ ಇತ್ತೀಚೆಗೆ ಭಾಳ ಮರೆಯಾಕತ್ತೀನಿ. ನೆನಪಾದರೆ ಒಮ್ಮೆಗೆ ರಾತ್ರಿ ಇಲ್ಲಿ ತಿನ್ನದ ಅಂತ ನೆನಪಾಗ್ಬಿಡ್ತದೆ. ರಾತ್ರಿ ಮಕ್ಕೊಂಡಾಗ ಹಂಗೆ ಆಗ್ತದೆ. ನಿಮಗೂ ಹಂಗೆ ಅಂದರೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನಿಲ್ಲಿ ನನ್ನ ಫೇವ್ರೇಟ್ ಉಪ್ಪಿಟ್ಟು, ಯಾಕಂದರೆ ಗೊತ್ತಿಲ್ಲ, ಎಲ್ಲರೂ ಉಪ್ಪಿಟ್ಟು ಅಂದರೆ ಮೂಗು ಮುರಿತಾರೆ. ಆದರೆ ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ. ಅದರಲ್ಲೂ ಬಿಸಿ ಉಪ್ಪಿಟ್ಟು ಒಂದು ಮಾಡಿ ಸ್ವಲ್ಪ ಹಳ್ಳು ಎಲ್ಲ ಉಪ್ಪಿಟ್ಟು ಆದಮೇಲೆ ಒಂದು 5 ನಿಮಿಷ ಬಿಟ್ಟು ತಿಂದುಬಿಡೋಕು. ಇಲ್ಲಾಂದರೆ ಹಿಂಗೆ ಸಮಾಧಾನನೇ ಆಗಂಗಿಲ್ಲ. ಬಿಸಿ ಉಪ್ಪಿಟ್ಟು ತಿಂದರೆ, ಉಪ್ಪಿಟ್ಟು ಅಂತಲ್ಲ, ಏನಾದರೂ ಆಗಲಿ ನನಗೆ ಬಿಸಿ ಇರುವಾಗಲೇ ತಿಂದುಬಿಡೋಕೆ. ಆವಾಗನೇ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಇಲ್ಲಾಂದರೆ ತಿಂದಂಗೆ ಆಗಂಗಿಲ್ಲ. ಸೊ ಹಂಗಾಗಿ ನಾನು ಬಿಸಿದಿರುವಾಗಲೇ ತಿಂದುಬಿಡ್ತೀನಿ. ನಮ್ಮ ಮನೆಯವರು ಅಂತಿರ್ತಾರೆ, ಎಲ್ಲಿಗಾರು ಹೋದ್ರಿಗಿನ ಬಿಸಿ ಬಜ್ಜಿ ಇಲ್ಲ ಬಿಸಿ ಏನಾರು ಮಾಡಕ್ಕೆ ಕುಂತ್ರೆ ನೋಡ್ಗ ಅಲ್ಲೇ ಸುಡಾಕತ್ತೇವೆ ನೋಡು, ಬಿಸಿ 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 ಅದು ತಿಂತೀಯೇನಂತ ಕೇಳ್ತಿರ್ತಾರೆ. ಅಷ್ಟು ಇಷ್ಟ ನನಗೆ ಬಿಸಿ ಇದಂದರೆ. ಅದರಲ್ಲೂ ಉಪ್ಪಿಟ್ಟು ಅಂದ್ರೂ ಇಷ್ಟ. ಉಪ್ಪಿಟ್ಟು ಇನ್ನೂ ಟೇಸ್ಟಿ ಆಗಬೇಕಂದ್ರೆ ಅದರಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಜಾಸ್ತಿ ಹಾಕ್ರಿ, ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಆಗ್ತದೆ. ನಾನಂತೂ ಹಿಂಗೆ ಮಾಡೋದು, ಹಂಗಾಗಿ ಟೇಸ್ಟಿ ಆಗ್ತದೆ. ನನಗೆ ಇಷ್ಟಪಟ್ಟು ತಿಂತೀನಿ. ಇಲ್ಲಿ ನೋಡ್ರಿ ನಮ್ಮ ಗುಂಡಣ್ಣ ಹೆಂಗೆ ಮಕ್ಕೊಂಡಾನ. ಗುಂಡಿ ಅಚ್ಚಿ ಗುಂಡಿ, ಚಾನೆ ಗುಂಡಿ, ಬುಚ್ಚಟ್ಟು ತಿಂದು ಪಚ್ಚಂಬಿಟ್ಟಿರಿ. ಟಿಂಡಿ ಡಿಂಡಿ ಡಿನ್ ಡಿಂಡಿ ಡಿಂಡಿ ಡಿನ್. ನಿದ್ದೆ ಬಂದದನ? ನಾ ಹೋಗ್ತೀನಿ, ಇಲ್ಲೇ ಯಾರಪ್ಪ ಏನು ನನ್ನಿಂದ ಬರಬೇಡ, ಇಲ್ಲೇ ಇರು. ಎಲ್ಲಿ ತೊಗೊಂಬಂದಿ ಅದನ್ನ? ಯಾರು ಮುದ್ದಮ್ಮ ಕೊಟ್ಲನ? ಮುದ್ದಮ್ಮ ಬಂದಿಲ್ಲ, ಮುದ್ದಮ್ಮ ಬಂದಿಲ್ಲ ಕಂದ, ಬಂದಿಲ್ಲ ಮಗನೇ. ಇಲ್ಲೇ ಇರ, ನಾನು ಅಂಗಡಿಯಾಗ ಹೋಗ್ತೀನಿ, ಇಲ್ಲೇ ಇರು, ಬರಬೇಡ ಅಂದ್ರೆ ಮತ್ತೆ ಇಲ್ಲೇ ಇರು. ಇಲ್ಲೇ ಕುಚ್ಚು ಬಂದು ಚಿಪ್ಸ್ ಕೊಡ್ತೀನಿ, ಇಲ್ಲೇ ಕುಚ್ಚ. ಅಂಗಡಿಯಾಗ ಹೋದರೆ ನನ್ನಿಂದ ಬರ್ತಾನೆ, ಮನೆಗೆ ಬಂದರೆ ಈ ಥರ ಮನೆ ಮುಂದೆ ಮಕ್ಕೊಂಡ್ಬಿಡ್ತಾನೆ. ಆದರೂ ನಮ್ಮ ಮನೆಯವ್ರಂದರೆ ಭಾಳ ಇಷ್ಟ ಅವನಿಗೆ. ಇಲ್ಲಿ ನಾನು ಅಂಗಡಿಯಾಗ ಹೋಗಿ ಕೊತ್ತಂಬರಿ ತೊಗೊಂಡು ಬಂದ್ರಾಯ್ತು ಅಂತ ಹೋಗ್ತಾಯಿನಿ. ನಾನು ಅಂಗಡಿಯಾಗ ಹೋದ್ರೆ ಆಯ್ತು, ಪ್ರತಿ ಸಲ ಏನೇ ತರಲಿ ಬಿಡಲಿ, ನಾನು ಅಂಗಡಿಯಲ್ಲಿ ಹೋದ್ರೂ ಬಂದುಬಿಡ್ತಾನೆ ನನ್ನಿಂದ. ಮತ್ತು ಒಳ್ಳೆ ಮನೆಗೆ ಬಂದ್ರೂ ಬಂದುಬಿಡ್ತಾನೆ. ರೊಟ್ಟಿ ಮಾಡೋ ಮುಂದಂತೂ ರೊಟ್ಟಿ ಕೊಡೋ ಮಟ ಬಿಡೋಂಗಿಲ್ಲ, ಅಲ್ಲೇ ಕುಂತ್ಬಿಡ್ತಾನೆ. ರೊಟ್ಟಿ ಬೇಕೇ ಬೇಕಂತ 1 ಅಥವಾ 2 ರೊಟ್ಟಿ ತಿಂದು ಆಯ್ತು ಮಕ್ಕೊಂಡ್ಬಿಡ್ತಾನೆ. ನಾವು ಮನುಷ್ಯರಿಗೆ ಎಷ್ಟು ಮಾಡಿದ್ರೂ ವೇಸ್ಟು. ನಾವು ಈ ಥರ ಮೂಕ ಪ್ರಾಣಿಗೆ ಒಂದೊತ್ತು ಊಟ ಹಾಕಿದರೆ ಎಷ್ಟು ನಿಯತ್ತಾಗಿರ್ತದೆ.
ನಮ್ಮನ್ನ ಯಾವಾಗಲೂ ನಾವು ಎಲ್ಲಿಗಾದರೂ ಹೋದ್ರಿಗಿನ ನಮ್ಮ ಸುತ್ತಮುತ್ತ ಇರ್ತವ್ರು ಪಕ್ಕದ ಮನೆಯವರೆಲ್ಲ ಹೇಳ್ತಿರ್ತಾರೆ, ಎಲ್ಲಿಗೆ ಹೋಗಿದ್ರಿ ನೀವು, ನಮ್ಮ ನಾಯಿ ನೋಡಿನೇ ಕಂಡುಹಿಡಿದ್ಬಿಡ್ತಾರೆ. ಯಾಕಂದರೆ ನಾವು ಅಕಸ್ಮಾತ್ ಇಬ್ಬರು ಎಲ್ಲಿಗಾದ್ರೆ ಹೋದರೆ ಫಂಕ್ಷನಿಗೆ ಈ ಥರ ಎಲ್ಲಾದರೂ ಇಬ್ಬರು ಹೋದಾಗ ಹೇಳ್ತಿರ್ತಾರೆ, ನೀವು ಇಬ್ಬರು ಎಲ್ಲಿಗೆ ಹೋಗಿರಿ ನೋಡಿ ಇವತ್ತು, ನಿಮ್ಮ ಅರ್ಜುನ ಎಲ್ಲ ಒದ್ರಾಕತ್ತಿದ್ನ ಅಂತ ಹೇಳ್ತಾರೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇದ್ದರೆ ಸುಮ್ಮನೆ ಇರ್ತಾನೆ, ಇಲ್ಲಾಂದರೆ ಅವನ ಜೋರು ಅಳಕತ್ಬಿಡ್ತಾನೆ. ಮೂಕ ಪ್ರಾಣಿ ನೋಡ್ರಿ ಎಷ್ಟು ಒಬ್ಬರು ಮನುಷ್ಯ ಇಲ್ಲ ಅಂದಮೇಲೆ ಎಷ್ಟು ಮಿಸ್ ಮಾಡ್ಕೊತಾನಂತ. ಆದರೆ ಮನುಷ್ಯ ಏನಿಲ್ಲ, ನಮ್ಮದೇ ತಿಂದು ನಮ್ಮದೆಲ್ಲ ನಮ್ಮ ಮುಂದೆ ಚೆನ್ನಾಗಿದ್ದು ನಮ್ಮ ಹಿಂದೆ ಮಾತಾಡೋದು ಹೆಂಗಿರ್ತದೆ ಮನುಷ್ಯನ ಗುಣ ನೋಡ್ರಿ. ಪ್ರಾಣಿಗೆ ನಿಯತ್ತಂತ, ಅದರಲ್ಲೂ ನಾಯಿಗೆ ನಿಯತ್ತು ಜಾಸ್ತಿ ಅಂತಾರಲ್ಲ. ಇಲ್ಲಿ ನಮ್ಮ ಅರ್ಜುನಾಗ ನಾನು ಫ್ರಿಜ್ ಓಪನ್ ಮಾಡಿನಲ್ಲ, ಅವನಿಗೆ ಚಾಕ್ಲೇಟ್ ಬೇಕಿರ್ತದೆ. ಫ್ರಿಜ್ ಓಪನ್ ಮಾಡಿದಾಗೆಲ್ಲ ಚಾಕ್ಲೇಟ್ ಬೇಕೇ ಬೇಕು ಹಂಗೆ. ಚಾಕ್ಲೇಟ್ ಕೊಟ್ಟರಷ್ಟೇ ಸುಮ್ಮನಿರ್ತಾನೆ, ಇಲ್ಲಾಂದರೆ ಗುರ್ರ ಅಂತ ನಿಂತು ಬಿಡ್ತಾನೆ. ಅದರಲ್ಲೇ ನಮ್ಮ ಮನೆಯವ್ರು ಚಾಕ್ಲೇಟ್ ಕೊಡ ಹಂಗಂತ ಹೇಳ್ಬಿಟ್ರಲ್ಲ, ಒಂದು ವೇಳೆ ನಾನು ಕೊಟ್ಟಿಲ್ಲ ಹಾಗೆ ಬಂದೆ ಅಂತ ತಿಳ್ಕೊಂಡ್ರಿ. ಅವ ಆಗಲೆಲ್ಲ ನನಗೆ ಕೊಟ್ಟಿಲ್ಲ, ಈಕಿ ಚಾಕ್ಲೇಟ್ ಕೊಟ್ಟಿಲ್ಲ ಅಥವಾ ಅವ್ರು ಏನಾರು ಕೊಡೋಕೆ ಹೇಳಿದ್ರು ಕೊಟ್ಟಿಲ್ಲ ಅಂದರೆ ಆಗಲೆಲ್ಲ ಒದ್ರಕೊಂಡು ನಿಂತಿರ್ತಾನೆ, ನನಗೆ ಸಿಟ್ಟು ಮಾಡ್ತಾನೆ. ಅಂದರೆ ಹೇಳಿದ್ರು ಕೊಟ್ಟಿಲ್ಲಲ್ಲ ಈಕೆ ಅಂತ. ನಾನು ಜಾಸ್ತಿ ಕೊಡೋಂಗಿಲ್ಲ, ಯಾಕಂದರೆ ಚಾಕ್ಲೇಟು ಸ್ವೀಟ್ ಅವನಿಗೆ ಅಷ್ಟು ಸ್ವೀಟ್ ಕೊಡಬಾರ್ದು ಅಂತ ಕೊಡೋಂಗಿಲ್ಲ. ಆದರೆ ನಮ್ಮ ಮನೆಯವ್ರು ಕೊಡ್ತಿರ್ತಾರೆ, ಅವನು ಕಾಡ್ತಾನೆ, ಇಲ್ಲಾಂದರೆ ಕೊಡೋತನ ಬಿಡೋಂಗಿಲ್ಲ. ನಾವಿಲ್ಲಿ ಶನಿವಾರ ದೇವಸ್ಥಾನಕ್ಕೆ ಹೋದ್ವಿ, ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಒಂದು 5 ನಿಮಿಷ ಊರಾಗ ಆಂಜನೇಯನ ದೇವಸ್ಥಾನ ಐತೆ, ಒಂದು 2-3 ದೇವಸ್ಥಾನ ಅದಾವೆ. ಆದರೂ ನಾವು ಹೊಲ್ದಾಗಿರುವಂಥ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಪ್ರಶಾಂತವಾಗಿರ್ತದ ಅಂಥೇಳಿ. ಅಲ್ಲಿ ಹೋಗಿ ಒಂದು 5 ನಿಮಿಷ ಕುಂತು ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗ್ತದೆ. ನಮ್ಮ ಮನೆಯವರಂತೂ ಪ್ರತಿ ಶನಿವಾರ ಹೋಗ್ತಿರ್ತಾರೆ ಆಂಜನೇಯಗೆ. ಆದರೆ ನಾನು ಹೋಗನ್ರಿ ಇವತ್ತು ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದೆ. ಆಯ್ತು ರೆಡಿಯಾಗು ಹೋಗಿ ಬರೋಣ, ಬಂದು ನಾಷ್ಟ ಮಾಡಿದ್ರೆ ಅಂತ ಹೇಳಿದ್ರು. ಏನಂತಾರೆ ಎಲ್ಲಿಗೆ ಹೋಗಿಲ್ಲ ನಾವು, ಜಿಗೆ ಹೋಗಿದ್ವಿ ಅಪ್ಪಿ. ಇದು ಏನಿಲ್ಲ ತಿನ್ನೋದಲ್ಲ. ಸರಿ ದಾರಿ ಬಿಡು. ಗುಂಡಣ್ಣ ಉಪ್ಪಿಟ್ಟು, ತುಪ್ಪ ಮತ್ತು ಮೊಸರು. ಇದು ಮೊಸರು. ಇಲ್ಲಿ ನಮ್ಮ ಗುಂಡಣ್ಣ ಉಪ್ಪಿಟ್ಟು ತಿಂತೀರಿ ನೀವು? ತಿಂತಿದ್ದಿ ಉಪ್ಪಿಟ್ಟು ತಿಂತಿದ್ದಿ? ಸರಿ ಹಿಂದಕ್ಕೆ ಸರಿ ಆ ಕಡೆ ಸರಿ ನೀವು ತಿನ್ನಲ್ಲ. ಸರಿ ಶನಿವಾರದ ಬ್ಲಾಗ್ ಇಷ್ಟ ಆಯ್ತು ನೋಡ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬುಜಿ ಇಲ್ಲೋಡ ಇಲ್ಲಿ ತಗೋ ಹರ್ಟು ತಗೋ, ಹಂಗೆ ತಗೋ.